ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಚಿಕನ್ ದಮ್ ಬಿರಿಯಾನಿ. ಇದನ್ನ ಮಾಡೋದಕ್ಕೆ ಫಸ್ಟ್ ಬೇಕಾಗಿರೋದು ಚಿಕನ್. ಬಿರಿಯಾನಿಗೆ ಯಾವ್ಯಾವ ಥರ ಪೀಸಸ್, ನಿಮ್ಗೆ ಯಾವ್ಯಾವ ಥರ ಪೀಸಸ್ ಬೇಕೋ ಆ ಥರ ಪೀಸಸ್ ಎಲ್ಲ ತಕ್ಕೊಂಡು ಅದನ್ನು ಕ್ಲೀನಾಗಿ ವಾಶ್ ಮಾಡಿದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪುಡಿ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಮಾಡ್ಕೊಂಡಿದ್ದು 1 ಟೇಬಲ್ ಸ್ಪೂನು, ಮತ್ತು ಬಿರಿಯಾನಿ ಮಸಾಲ, ಚಿಕನ್ ಮಸಾಲ. ನಿಮಗೆ ಎಷ್ಟೆಷ್ಟು ಬೇಕು, ಮಸಾಲ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕಿ, ಕಮ್ಮಿ ಬೇಕಂದರೆ ಸ್ವಲ್ಪ ಕಮ್ಮಿ ಹಾಕಿ. ಚಿಕನ್ ಮಸಾಲ, ಇದು ಫ್ರೈ ಮಾಡೋದು ಮಸಾಲ. ಆಮೇಲೆ ನಿಂಬೆಹಣ್ಣು, ಇಷ್ಟು ನಿಂಬೆಹಣ್ಣು. ಮತ್ತು ಇದು ಹಾಕಿದ್ದಾದ್ಮೇಲೆ ಮೊಸರು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದ್ರ ಮೇಲೆ ಕಸ್ತೂರಿ ಮೇಥಿನ ಸ್ಪ್ರಿಂಕಲ್ ಮಾಡಿ ಅದನ್ನು ಚೆನ್ನಾಗಿ ಕಲಸಿ ಒಂದು 5 to 20 ಮಿನಿಟ್ಸ್ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಬಿಟ್ಟಿದ್ದಾದ್ಮೇಲೆ ಇದು ಮ್ಯಾರಿನೇಟ್ ಆಗೋಷ್ಟರಲ್ಲಿ ನಾವು ಅಕ್ಕಿ ಇಟ್ಕೊಳ್ಳೋಣ. ಅದು ಸ್ವಲ್ಪ 75% ಹಾಕೋಷ್ಟು ಬೇಯಬೇಕು ಅಷ್ಟೇ. ಅದಕ್ಕೆ ನಾನು ಇಲ್ಲಿ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ, ದಮ್ ಬಿರಿಯಾನಿ ಮಾಡೋದಲ್ವ ಅದಕ್ಕೆ ಪಲಾವ್ ಸಾಮಾನು ಏನೇನು ಇರುತ್ತೋ ಅದನ್ನೆಲ್ಲ ಹಾಕಬೇಕು. ಅದ್ರ ಹೆಸರು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಇದು ಚಕ್ಕೆ, ಮತ್ತು ಅನನಸ್ ಹೂವು ಅಂತ ಅಂತಾರೆ, ಅದು ಒಂದು, ಲವಂಗ, ಏಲಕ್ಕಿ, ಅದ್ರ ಮೇಲೆ ಸ್ವಲ್ಪ ತುಪ್ಪ, ಆಮೇಲೆ ಲಾಸ್ಟಲ್ಲಿ ಉಪ್ಪು ಹಾಕಬೇಕು. ಯಾಕಂದರೆ ನಾವು ಚಿಕನ್ಗೂ ಉಪ್ಪು ಹಾಕಿರ್ತೀವಿ, ರೈಸ್ಗೂ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು ಅದಕ್ಕೆ. ಆಮೇಲೆ ತುಪ್ಪ ಹಾಕಿ ಅದನ್ನು ಕುಕ್ ಆಗೋದಕ್ಕೆ ಬಿಡೋಣ. ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಇದಕ್ಕೆ ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಂತ ನೋಡಿಕೊಂಡು ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ, ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗೆ. ಇದು ಫ್ರೈ ಆಗೋ ಅಷ್ಟರಲ್ಲಿ ಇದು ಮಸಾಲೆ ರೆಡಿ ಆಗೋ ಅಷ್ಟರಲ್ಲಿ ಅನ್ನನೂ ಕರೆಕ್ಟ್ ಟೈಮಿಗೆ ಆಗಿರುತ್ತೆ. ನಾವು ಚಿಕನ್ ಮ್ಯಾರಿನೇಟ್ ಮಾಡೋಕ್ಕಿಟ್ಟು ಟೈಮ್ ಸರಿ ಹೋಗಿರುತ್ತೆ. ಇದು ಫ್ರೈ ಆಗೋ ಅಷ್ಟರಲ್ಲಿ ಇದು ಆನಿಯನ್ಸು ಲಾಸ್ಟಲ್ಲಿ ಬಿರಿಯಾನಿ ಮೇಲೆ ಸ್ಪ್ರಿಂಕಲ್ಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಡಾರ್ಕ್ ಬ್ರೌನಿಷ್ ಆಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಥರ ಕಾಣಿಸುತ್ತೆ. ಈಗ ಇಲ್ಲಿ ರೈಸು ಕುಕ್ ಆಗಿದೆ, ಇಷ್ಟು ಆದರೆ ಸಾಕು ಅಂತ ಅನಿಸುತ್ತೆ. ರೈಸ್ ಆಫ್ ಮಾಡ್ಕೊಬಿಡೋಣ. ಈಗ ನಾನು ಆಗಲೇ ಆನಿಯನ್ಸ್ನ ಫ್ರೈ ಮಾಡಿದ್ನಲ್ಲ, ಅದೇ ಎಣ್ಣೆಗೆ ಇನ್ನೊಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ಈರುಳ್ಳಿ ಅದ್ರ ಜೊತೆ ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಈಗ ಟೊಮೆಟೊ, ಈಗ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಯಾಕೆ ಅಂದರೆ ಆವಾಗಲೇ ಚಿಕನ್ನ ಮ್ಯಾರಿನೇಟ್ ಮಾಡೋದಕ್ಕೂ ಉಪ್ಪು ಹಾಕ್ಕೊಂಡಿದ್ವಿ, ರೈಸ್ಗೂ ಉಪ್ಪು ಹಾಕ್ಕೊಂಡಿದ್ವಿ. ಅದಕ್ಕೆ ಇದು ಟೊಮೆಟೊ ಚೆನ್ನಾಗಿ ಸ್ಮೂತಾಗಿ ಆದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ರೀಸನ್ಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ನಿಮಗೆ ನೋಡ್ಕೊಂಡು ಹಾಕ್ಕೋಬೇಕು. ಅಕಸ್ಮಾತ್ ಅದಕ್ಕೇನಾದರೂ ಕಮ್ಮಿ ಹಾಕಿದರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಪುದೀನ, ಕೊತ್ತಂಬರಿ, ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಇದಾಗಿದ್ದಾದ್ಮೇಲೆ ಇದಕ್ಕೆ ನಾವು ಆವಾಗಲೇ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಚಿಕನ್ನ ಇದಕ್ಕೆ ಹಾಕ್ಕೋಬೇಕು.
ಚಿಕನ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಬೇಕು ಅಂತ ಅದೇ ಮ್ಯಾರಿನೇಟ್ ಮಾಡಿರೋ ಪಾತ್ರೆಯಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಹಾಕ್ತಾ ಇರ್ತೀನಿ. ಇದು ಚಿಕನ್ನು ಸ್ಮೂತ್ ಆಗಿರೋದ್ರಿಂದ ಬೇಗ ಬಿರಿಯಾನಿಗೆ ಅಂತ ಚಿಕನ್ ತಂದಿರ್ತೀವಲ್ಲ ಅದು ಸ್ವಲ್ಪ ಸ್ಮೂತ್ ಆಗಿರುತ್ತೆ, ಅದು ಬೇಗನೆ ಬಾಯ್ಲ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಬೇಗ ಆಗುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು 10 ಮಿನಿಟ್ಸ್ ಬೇಯೋದಕ್ಕಂತ ಬಿಟ್ಟರೆ ಅದು ಕುಕ್ ಆಗಿಬಿಟ್ಟಿರುತ್ತೆ. ಕುಕ್ ಆಗಿದೆ. ಇದಕ್ಕೀಗ ನಾವು ಆವಾಗಲೇ ಮಾಡಿ ಇಟ್ಕೊಂಡಿರೋ ಅಂಥ ರೈಸ್ನ ಸ್ವಲ್ಪ ಈ ಥರ ಹಾಕಿ ಸ್ಪ್ರೆಡ್ ಮಾಡಬೇಕು. ಏನಕ್ಕೆ ಅಂದರೆ ನಾವು ದಮ್ ಕಟ್ತೀವಲ್ಲ ಅದು ಆವಾಗ ಕುಕ್ ಆಗುತ್ತೆ. ಇದು ಹಾಕಿದ್ದಾದ್ಮೇಲೆ ಈಗ ಒಂದು ಬೌಲಲ್ಲಿ ಹಾಲಿಗೆ ನಾನು ಅರಿಶಿನ ಮಿಕ್ಸ್ ಮಾಡಿದ್ದೀನಿ, ಕಲರ್ ಮಿಕ್ಸ್ ಮಾಡಿಲ್ಲ. ಹಾಲಿಗೆ ಅರಿಶಿನ ಮಿಕ್ಸ್ ಮಾಡಿಬಿಟ್ಟು ಒಂದು ಲೇಯರಲ್ಲಿ ಹಾಕಿದ್ರೆ ಅದ್ರ ಮೇಲೆ ಮತ್ತೆ ರೈಸ್ ಹಾಕಿ, ಆಮೇಲೆ ಇನ್ನೊಂದು ಬೌಲ್ಗೆ ಕೇಸರಿ ಮತ್ತು ಹಾಲು ಎರಡನ್ನೂ ಮಿಕ್ಸ್ ಮಾಡಿ ಅದನ್ನು ಹಾಕಬೇಕು. ಅದಾದಮೇಲೆ ಮತ್ತೆ ರೈಸ್, ಅದ್ರ ಮೇಲೆ ಮತ್ತೆ ನಾವು ಆವಾಗಲೇ ಆನಿಯನ್ಸ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಅದ್ರ ಮೇಲೆ ಮತ್ತೆ ರೈಸ್ ಹಾಕಬೇಕು ಲಾಸ್ಟ್. ಅದು ರೈಸ್ ಹಾಕಿದ್ದಾದ್ಮೇಲೆ ಮತ್ತೆ ಅದರ ಮೇಲೆ ಆನಿಯನ್ನ ಸ್ಪ್ರಿಂಕಲ್ಸ್ ಮಾಡಿ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಯಾವುದಾದ್ರೂ ಭಾರವಾಗಿರೋ ಅಂಥ ವಸ್ತುನ ಇಡಬೇಕು. ಇದನ್ನ ಲೋ ಫ್ಲೇಮಲ್ಲಿ ಮಾಡಬೇಕು, ಹೈ ಫ್ಲೇಮಲ್ಲಿ ಮಾಡಬಾರ್ದು. ಇದನ್ನ ಒಂದು 5 to 10 ಮಿನಿಟ್ಸ್ ಇಟ್ಟರೆ ಸಾಕು, ಅದು ಚೆನ್ನಾಗಿ ಕುಕ್ ಆಗಿರುತ್ತೆ. ಈಗ ತೆಗೆದು ನೋಡಿದ್ರೆ ಈ ಥರ ಆಗಿರುತ್ತೆ. ಸೇಮ್ ಹೋಟ್ಲಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ. ಕಲರ್ ಇರ್ಬೋದು, ಎಲ್ಲನೂ ಸಹ ಅದೇ ಥರ ಇರುತ್ತೆ. ನೀವು ಆ ಥರ ಹಾಕಿದ್ರೆ ಸೇಮ್ ಅದೇ ಥರನೇ ಇರುತ್ತೆ. ಇದ್ರ ಜೊತೆಗೆ ನಾವು ಮನೆಯಲ್ಲಿ ಕಬಾಬ್, ಎಗ್ ಮತ್ತು ಮೊಸರು ಗೊಜ್ಜು ಮಾಡ್ಕೊಂಡಿದ್ವಿ. ಇದು ಆಗಿದ್ದು ಇವತ್ತಿನ ರೆಸಿಪಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.